ನಮಸ್ಕಾರ. ನಾನು BM ಭಟ್, ಧಾರವಾಡ ಜಿಲ್ಲಾ ಬಿಡಿ ಕಾರ್ಮಿಕರ ಫೆಡರೇಷನ್ನ ಉಪಾಧ್ಯಕ್ಷ. ಆತ್ಮೀಯ ನಾಗರಿಕ ಬಂಧುಗಳೇ ಹಾಗೂ ಬಿಡಿ ಕಾರ್ಮಿಕ ಸಹೋದರ ಸಹೋದರಿಯರೇ, ಇವತ್ತು ಅತ್ಯಂತ ಆಘಾತಕಾರಿಯಾದಂಥ ಒಂದು ಆದೇಶವನ್ನು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಬಿಡಿ ಕಾರ್ಮಿಕರಿಗಾಗಿ ಮಾಡಿದೆ. ಏನು ಇವತ್ತು 315 ರೂಪಾಯಿ ವೇತನ ಸಿಗಬೇಕಾಗಿತ್ತೋ ಅಥವಾ ಅದನ್ನು ಹೆಚ್ಚುವರಿಯಾಗಿ ಈಗ ಹೊಸ ಮಜೂರಿ ನಿಗದಿ ಆಗಬೇಕಾಗಿತ್ತೋ ಅದನ್ನೆಲ್ಲವನ್ನು ರದ್ದುಪಡಿಸಿ ಬಿಡಿ ಕಾರ್ಮಿಕರ ವಿಚಾರದಲ್ಲಿ ಯಾವುದೇ ರೀತಿಯ ಬೆಲೆ ಏರಿಕೆ ಆಗಲಿಲ್ಲ. ಅಗತ್ಯ ವಸ್ತುಗಳು ಅತಿ ಕಡಿಮೆ ದರದಲ್ಲಿ ಸಿಗ್ತದೆ, ಅವರಿಗೆ ಯಾವುದೇ ಕಷ್ಟ ಇಲ್ಲ ಅಂತೇಳಿ ತೀರ್ಮಾನಕ್ಕೆ ಬಂದಂಥ ನಮ್ಮ ರಾಜ್ಯ ಸರ್ಕಾರ ಅವರ ಮಜೂರಿಯನ್ನು 315ರಿಂದ ಜಾಸ್ತಿ ಮಾಡೋದು ಹೊರತುಪಡಿಸಿ ಹಿಮ್ಮುಖವಾಗಿ ಅಂದರೆ 1,000 ಬಿಡಿಗೆ 270 ರೂಪಾಯಿ ವೇತನ ಕೊಟ್ಟರೆ ಸಾಕು ಹೇಳುವ ರೀತಿಯಲ್ಲಿ ಹೊಸ ಆದೇಶ ಮಾಡಿದ್ದು ಅತ್ಯಂತ ವಿಷಾದನೀಯ. ಇವತ್ತು ರಾಜ್ಯ ಸರ್ಕಾರ ಈಗಾಗಲೇ ನಿಮಗೆಲ್ಲರಿಗೂ ಕೂಡ ಗೊತ್ತು, ಅವರ ವೇತನಗಳನ್ನು ಶಾಸಕರ ಮಂತ್ರಿಗಳ ಸಂಬಳವನ್ನು ಡಬಲ್ ಮಾಡಿದಂಥದ್ದು. ಇದು ದೇಶದ ಎಲ್ಲ ರಾಜ್ಯ ಸರ್ಕಾರಗಳು ಮಾಡಿವೆ. ಲೋಕಸಭೆಯಲ್ಲಿ ಕೂಡ ಅವರ MP ಗಳಿಗೆ ಮಂತ್ರಿಗಳಿಗೆ ಸಂಬಳ ಡಬಲ್ ಮಾಡಿಕೊಂಡಿವೆ. ಯಾಕೆ ಅಂತ ಹೇಳಿ ಕೇಳಿದರೆ ಅವ್ರು ಹೇಳ್ತಾರೆ, ಹಣದುಬ್ಬರ, ಬೆಲೆ ಏರಿಕೆಯಿಂದ ಬದುಕಲಿಕ್ಕೆ ಆಗ್ತಾ ಇಲ್ಲ, ವಿಪರೀತ ಬೆಲೆ ಏರಿಕೆ ನಡುವೆ ನಮ್ಮ ಈ ಸಂಬಳದಲ್ಲಿ ನಮಗೆ ಬದುಕಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳುವಂಥದ್ದನ್ನು ಅವರು ಬಹಿರಂಗವಾಗಿ ಒಪ್ಪಿಕೊಂಡಿದ್ದಾರೆ. ಅದೇ ಸರ್ಕಾರ ಇವತ್ತು ಬಿಡಿ ಕಾರ್ಮಿಕರ ಪ್ರಶ್ನೆ ಬಂದಾಗ ಅವರಿಗೆ ಬೆಲೆ ಏರಿಕೆ ಆಗಿಲ್ಲ, ಅವರಿಗೆ ಆರೋಗ್ಯ ವೆಚ್ಚ ಜಾಸ್ತಿ ಆಗಲಿಲ್ಲ, ಅವರಿಗೆ ಯಾವುದೇ ಔಷಧಗಳ ದರಗಳು ಏರಲಿಲ್ಲ, ಆಹಾರ ವಸ್ತುಗಳ ದರ ಏರಲಿಲ್ಲ ಅಂತೇಳಿ ಸರ್ಕಾರ ಹೇಳ್ತಾ ಇದೆ ಅಂತೇಳಿ ಇದರಿಂದ ಕಾಣ್ತಾ ಇದೆ. ಯಾಕಂದ್ರೆ 315 ಇರಬೇಕಾಗಿದ್ದಂತಹ ವೇತನವನ್ನು 270ಕ್ಕೆ ಹಿಮ್ಮುಖವಾಗಿ ಇಳಿಕೆ ಮಾಡಿ ಆದೇಶ ಮಾಡ್ತಾರೆ ಅಂತ ಹೇಳಿದ್ರೆ ಇದು ಅತ್ಯಂತ ಕ್ರೂರವಾದಂತಹ ಈ ಹೃದಯಹೀನರ ತೀರ್ಮಾನ. ಈ ರೀತಿ ಕಾರ್ಮಿಕರ ಶೋಷಣೆ ಮಾಡಲಿಕ್ಕೆ ಮಾಲಕರಿಗೆ ಅವಕಾಶ ಮಾಡಿಕೊಟ್ಟದ್ದು ಸರ್ಕಾರದ ಧೋರಣೆಯಾಗಿದೆ. ಮಾತ್ರ ಅಲ್ಲ, ಅವ್ರು ಮಾರುವ ದರ ಈ ವಿಪರೀತ ಏರಿಕೆ ಆಗುವಂತ ಅವರ ಸಂಬಳಕ್ಕೆ ಅನುಗುಣವಾಗಿ ಅವರು ವಿಪರೀತ ಏರಿಸಿಕೊಂಡಿದ್ದಾರೆ ಅವರ ಮಾರಾಟ ದರವನ್ನು. ಅದನ್ನು ಕಡಿಮೆ ಮಾಡಲಿಲ್ಲ. ಅಂದ್ರೆ ಅವರಿಗೆ ಇನ್ನಷ್ಟು ಲಾಭ ಮಾಡಲಿಕ್ಕೆ, ಕಾರ್ಮಿಕರನ್ನು ದುಡಿಸಿ ಇನ್ನಷ್ಟು ಕೋಟ್ಯಾಂತರ ರೂಪಾಯಿ ಆದಾಯ ಗಳಿಸಲಿಕ್ಕೆ ಅನುಕೂಲ ಆಗುವ ರೀತಿಯಲ್ಲಿ ಸರ್ಕಾರ ಈ ಆದೇಶ ಮಾಡಿದೆ. ಮುಖ್ಯವಾಗಿ 2018ನೇ ಇಸ್ವಿಯಲ್ಲಿ 14/3/2018 ಒಂದು ಆದೇಶ ಮಾಡಿತ್ತು ಸರ್ಕಾರ. ಆವತ್ತಿನ ಸರ್ಕಾರ, ಅದು ಸಿದ್ದರಾಮಯ್ಯ ಸರ್ಕಾರವೇ ಆಗಿರ್ಬೋದು, ಆದ್ರೆ ಆವತ್ತಿನ ಓಟು ಕೊಟ್ಟು ಗೆಲ್ಲಿಸಿದ ಸರ್ಕಾರ ಬೇರೆ, ಇವತ್ತೇ ಜನ ಓಟು ಕೊಟ್ಟು ಗೆಲ್ಲಿಸಿದ ಸರ್ಕಾರ ಬೇರೆ. ಆ ಸರ್ಕಾರ ಮಾಡಿದಂತ ಆದೇಶ ಅದನ್ನು ಈ ಸರ್ಕಾರ ಅದನ್ನು ರದ್ದುಪಡಿಸ್ತಾ ಇದೆ. ಅದನ್ನು ವಾಪಸ್ ತೆಗೆದು ಹೊಸ ಆದೇಶ ಮಾಡ್ತಾ ಅಂತ ಹೇಳಿದ್ರು. ಇದು ಸಂಬಳ ಕೊಟ್ಟದನ್ನು ವಾಪಸ್ ಕೊಡುವ ಕಳಿಸುವ. ಹಾಗಾದ್ರೆ ನಾಳೆ ನಮ್ಮ ರೈತಾಪಿ ಜನಗಳು ಕೂಡ ಭಯಪಡಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ದೇವರಾಜ ಅರಸು ಕಾಲದಲ್ಲಿ ಒಕ್ಕಲಿಗಳಿಗೆ ಭೂಮಿ ಉಳುವನೆ ಹೊಲದೊಡೆ ಅಂತ ಕಾನೂನು ಮಾಡಿದ್ದನ್ನು ಇಂಥ ಸರ್ಕಾರಗಳು ಹಿಂದಕ್ಕೆ ಪಡೆದದ್ದಾದರೆ ಇದು ಏನಿದು ಅಕ್ರಮ ಸಕ್ರಮ ಕಾನೂನು ಸರ್ಕಾರ ಮಾಡಿದೆ. ಅಕ್ರಮ ಭೂಮಿ ಸಕ್ರಮ ಮಾಡಬಾರದು ಅಂತೇಳಿ ಇನ್ನೊಂದು ಸರ್ಕಾರ ಮಾಡಿದರೆ, ಈ ರೀತಿಯಲ್ಲಿ ಒಂದು ಸರ್ಕಾರ ಮಾಡಿದಂತ ನ್ಯಾಯಯುತವಾದಂತಹ ತೀರ್ಮಾನವನ್ನು ಈ ರೀತಿ ವಾಪಸ್ ಏಕಪಕ್ಷೀಯವಾಗಿ, ಅದು ಕೂಡ ಜನರ ಒಪ್ಪಿಗೆ ಇಲ್ಲದೆ, ಆ ವಿಭಾಗ ಜನರ ಅಭಿಪ್ರಾಯ ಪಡೆಯದೆ ಈ ರೀತಿ ಹಿಂದೆ ತಡೆಯುವುದು ಪಡೆಯುವಂಥದ್ದು ಅತ್ಯಂತ ಖೇದಕರ. ಮುಖ್ಯವಾಗಿ ಇದು 14/3/2018ರಲ್ಲಿ ಒಂದು ಕನಿಷ್ಠ ಕೂಲಿ 5ನೇ ಕಮಿಟಿಯಲ್ಲಿ ಅದರಲ್ಲಿ ಮಾಲಕರ ಪ್ರತಿನಿಧಿಗಳಿದ್ರು, ಕಾರ್ಮಿಕರ ಪ್ರತಿನಿಧಿಗಳಿದ್ರು, ಆಮೇಲೆ ಸರ್ಕಾರದ ಪ್ರತಿನಿಧಿಗಳು, 3 ವಿಭಾಗದವರು ಸೇರಿ ಒಮ್ಮತದಿಂದ ತೀರ್ಮಾನ ಮಾಡಿದಂತಹ ಕನಿಷ್ಠ ಕೂಲಿ ಜಾರಿ ಆಗಿದ್ರೂ ಕೂಡ, ಅದನ್ನು ಆದೇಶ ಮಾಡಿದ್ರೂ ಕೂಡ ಸರ್ಕಾರ ಮಾಲಕರು 40 ರೂಪಾಯಿ ಕಡಿಮೆ ವೇತನ ಕೊಡ್ತಾ ಬಂದ್ರು. ಇದುವರೆಗೆ ಅವರು ಬಾಕಿ ಮಾಡಿದ ವೇತನ ಕನಿಷ್ಠ 1 ಲಕ್ಷ ಬಿಡಿ ಕಟ್ಟಿದ್ರು ಕೂಡ 28,000 ರೂಪಾಯಿ ವೇತನ ಬಾಕಿ ಆಗ್ತದೆ. ಆಮೇಲೆ ಅದಕ್ಕೆ ಹಬ್ಬದ ರಜಾ ಸಂಬಳ, ಬೋನಸ್, PF ಎಲ್ಲ ಸೇರಿದ್ರೆ ಒಂದು 32,000 ಚಿಲ್ಲರೆ ಆಗ್ತದೆ. ಆಮೇಲೆ 2015ರಲ್ಲಿ ಒಂದು ತುಟ್ಟಿ ಭತ್ಯೆ ಬಾಕಿ ಮಾಡಿದಂಥದ್ದು ಸಾಧಾರಣ ಒಂದು 22,700 ರೂಪಾಯಿ ಆಗ್ತದೆ. ಇದೆಲ್ಲವನ್ನು ಕೂಡ ಸೇರಿಸಿದ್ರೆ ಒಂದು 60,000 ರೂಪಾಯಿಯಷ್ಟು ವೇತನ ಇವತ್ತು ಮಾಲಕರು ಬಿಡಿ ಕಾರ್ಮಿಕರಿಗೆ ಸಿಗ್ಲಿಕ್ಕೆ ಬಾಕಿ ಮಾಡಿದೆ. ಆದ್ರೆ ಇದೇನು ಮಾಡ್ತಾ ಇದೆ ಈ ಸರ್ಕಾರ ಅಂತ ಹೇಳಿದ್ರೆ, ಇವು ಮಾಲಕರ ಪರವಾಗಿ ನಿಂತಿದೆ. ಮಾಲಕರ ಪರವಾಗಿ ಸರ್ಕಾರ ಇದೆ ಅಂತ ಹೇಳಿ ಉಂಟು, ಮಾಲಕರೇ ಸರ್ಕಾರದ ಆದೇಶದ ವಿರುದ್ಧವಾಗಿ ಚಾಲೆಂಜ್ ಮಾಡಿ ಹೈಕೋರ್ಟ್ ಅಲ್ಲಿ ರಿಟ್ ಬಿಡಿಸಿ ಮಾಡಿದ್ದನ್ನು ವಾಪಸ್ ತಗೊಂಡಿದೆ. ನಾವು ಮೊನ್ನೆ 2024 ನವೆಂಬರ್ 6ನೇ ತಾರೀಕಿಗೆ ಆ ಕೇಸನ್ನು ಹಿಂಪಡೆದು ಸರ್ಕಾರ ಅವರ ಪರವಾಗಿ ಅವರೇನು ವೇತನ ಕೊಡ್ತಾ ಬಂದಿದ್ರು 40 ರೂಪಾಯಿ ಕಡಿಮೆ ಮಾಡಿ, ನಮ್ಮ ದೇಶದ ಕಾನೂನು ಉಲ್ಲಂಘನೆ ಮಾಡಿ, ದೇಶದ ಕಾನೂನಿಗೆ ಗೌರವ ಕೊಡದೆ ಅವರದೇ ಒಂದು ಸರ್ವಾಧಿಕಾರಿ ದಾರಿಯಲ್ಲಿ ಮಾಲಕರು
40 ರೂಪಾಯಿ ಕಡಿಮೆ ವೇತನ ಕೊಟ್ಟು ಬಿಡಿ ಕಾರ್ಮಿಕರು ರಕ್ತ ಹೀರ್ತಾ ಬಂದಿದ್ದಾರೋ ಅದೇ ವೇತನ ಸರಿ ಅಂತೇಳಿ ಹೊಸ ಆದೇಶ ಮಾಡ್ತಾರೆ ಈ ಸರ್ಕಾರ. ಇಂಥದ್ದಿದು ಅಂದ್ರೆ ಬಿಡಿ ಕಾರ್ಮಿಕರು ಭಾರಿ ಸುಖದಲ್ಲಿದ್ದಾರೆ ಅಂತ ಇವರ ಅಭಿಪ್ರಾಯ. ಮಾತ್ರ ಅಲ್ಲ, 4 ಪೈಸೆ ತುಟ್ಟಿ ಭತ್ಯೆ ನಿಗದಿಯಾಗಿತ್ತು ಅವತ್ತು ಒಮ್ಮತದಲ್ಲಿ, ಅದನ್ನು 3 ಪೈಸೆಗೆ ಇಳಿಸ್ತಾರೆ. ಈಗ ಈ ವರ್ಷ 18 ರೂಪಾಯಿ 72 ಪೈಸೆ ತುಟ್ಟಿ ಭತ್ಯೆ ಕೊಡಬೇಕಾಗಿತ್ತು. ಆದರೆ ಅದನ್ನು ಈ ರಾಜ್ಯ ಸರ್ಕಾರ ಏನು ಮಾಡಿದ್ದು, 14 ರೂಪಾಯಿ ಕೊಟ್ಟರೆ ಸಾಕು ಅಂತೇಳಿ ಇನ್ನು 3 ಪೈಸೆಗೆ ಇಳಿಸಿಬಿಟ್ಟಿದೆ. ಅಂದರೆ ಎಲ್ಲದರಲ್ಲೂ ಕೂಡ ಬೆಲೆ ಏರಿಕೆಯೂ ಆಗಲಿಲ್ಲ, ಮಾತ್ರ ಅಲ್ಲ ತುಟ್ಟಿ ಭತ್ಯೆಯನ್ನು ಕಡಿಮೆ ಮಾಡಿದ್ದು ಮಾತ್ರ ಅಲ್ಲ, ವೇತನವನ್ನು ಕೂಡ ಕಡಿಮೆ ಮಾಡುವಂತ, ಎಲ್ಲದರಲ್ಲಿಯೂ ದ್ರೋಹ ಮಾಡುವಂತ ಬಿಡಿ ಕಾರ್ಮಿಕರ ಪಾಲಿಗೆ ಮಹಾದ್ರೋಹ ಬಗೆದಂತ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ, ಕರ್ನಾಟಕ ಸರ್ಕಾರ ಅಂತ ಹೇಳುವಂಥದ್ದು ಸಾಬೀತುಪಡಿಸಿದೆ ಇದರಲ್ಲಿ. ಇನ್ನು ನಮ್ಮ ಬೇಡಿಕೆ ನಿಜವಾಗಿ ಇತ್ತು, ಇದು ಈ ರೀತಿ ವೇತನ ಕಳೆದ 8 ವರ್ಷದಿಂದ ಏನು ಬಾಕಿ ಇದೆ 60,000 ರೂಪಾಯಿ ಅದನ್ನು ಕೊಡಿಸೋರ ಜೊತೆಗೆ ಈ ಸತಿ ಒಂದು 315ಕ್ಕಿಂತ ಹೆಚ್ಚು ಅಂದ್ರೆ 395 ಇಡಿ ಅಂತ ಹೇಳಿದ್ದೆವು. ಬೇಡ, ಅವರು 315ಕ್ಕಿಂತ 1 ರೂಪಾಯಿ ಜಾಸ್ತಿ ಕೊಟ್ಟಿದ್ರು ಕೂಡ ಅವರು ಮುಮ್ಮುಖವಾಗಿ ತೀರ್ಮಾನ ಮಾಡಿದಾಗ ಆಗ್ತಿತ್ತು. ಅದು ಇದು ಯಾವುದನ್ನು ಮಾಡಲಿಲ್ಲ. ಈ ಕಾರ್ಮಿಕ ವಿರೋಧವಾಗಿ ತೀರ್ಮಾನ ಮಾಡಿದ್ದನ್ನು ನಾವು ಖಂಡಿಸ್ತೇವೆ. ಇವತ್ತು ನಮ್ಮ ಸರ್ಕಾರ ಹೇಳುವಂತ ಮಾತೇನು ಅಂದ್ರೆ, ಎಲ್ಲ ಯೂನಿಯನ್ಗಳು CIT ಹೊರತುಪಡಿಸಿ ಬೇರೆಲ್ಲ ಯೂನಿಯನ್ಗಳು ಒಪ್ಪಿಕೊಟ್ಟಿವೆ ಅಂತೇಳಿ. ಬಹುಶಃ CITನ ಧೋರಣೆ ಏನು, CIT ಯಾರ ಪರವಾಗಿದೆ ಅಂತ ಹೇಳೋದು ಈ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕು. ಅವಾಗ CIT ಯಾಕೆ ಒಪ್ಪಲಿಲ್ಲ? ನಾವು ನಮ್ಮ ರಕ್ತದ ಕಣಕಣಗಳಲ್ಲಿಯೂ ಕಾರ್ಮಿಕರ ಪರವಾದ ನ್ಯಾಯ ಪರವಾಗಿರ್ತೇವೆ ನಾವು ಅಂತೇಳಿ, ಅದಕ್ಕೆ CIT ಒಪ್ಪಲಿಲ್ಲ. ಯಾವತ್ತು ಕೂಡ ಮೋಸದ ತೀರ್ಮಾನಕ್ಕೆ CIT ಒಪ್ಪುವುದೂ ಇಲ್ಲ. ಅದಕ್ಕೆ CIT ಹೊರತುಪಡಿಸಿ ತೀರ್ಮಾನ ನಿಮಗೆ ಬರಬೇಕಾಗಿ ಬಂತು. ಬೇರೆ ಯಾರು ನಿಮಗೆ ಬೆಂಬಲ ಕೊಟ್ಟರು? ನಿಮ್ಮದೇ ಯೂನಿಯನ್, ಕಾಂಗ್ರೆಸ್ ಸರ್ಕಾರದ ಯೂನಿಯನ್, ಕಾಂಗ್ರೆಸ್ ಪಕ್ಷದ ಯೂನಿಯನ್ ಯಾವುದು? INTC ಕೊಟ್ಟಿದಂತೆ. ಇದು ನಿಮ್ಮ ವಿರೋಧ ಪಕ್ಷ BJP, ಹಿಂದೂಗಳ ಉದ್ಧಾರ ಮಾಡ್ತಂತ ಅಂತ ಹೇಳಿದಂತ BJP ಕೂಡ ಕಾರ್ಮಿಕರ ವಿರುದ್ಧವಾಗಿ, ಮಾಲಕರ ಪರವಾಗಿ 315 ರೂಪಾಯಿ ಸಂಬಳ ಬೇಡ ಬಿಡಿ ಕಾರ್ಮಿಕರಿಗೆ, ಪಾಪ ಜಾಸ್ತಿ ಆಗಿದೆ, ಮಾಲಕರು ಬಾರಿ ಕಷ್ಟದಲ್ಲಿದ್ದಾರೆ, 270 ಸಾಕು ಅಂತೇಳಿ ಇದೇ BMS ಕೂಡ ಒಪ್ಪಿಕೊಟ್ಟಿದಂತೆ. ಆಮೇಲೆ HMS, ಇನ್ನು ಖಾಸಗಿ ಸಂಘಗಳು ಎಲ್ಲವೂ ಕೂಡ ಈ ಆದೇಶದಲ್ಲಿ ಹೇಳಿದ ಪ್ರಕಾರ ಕಾರ್ಮಿಕ ಸಂಘಗಳ CIT ಹೊರತುಪಡಿಸಿ ಉಳಿದ ಎಲ್ಲ ಸಂಘಗಳ ಸರ್ವಾನುಮತದ ಒಪ್ಪಿಗೆಯಂತೆ ಈ ಮಂಜೂರಿಯನ್ನು ಜಾರಿ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾರೆ. ನಾಚಿಕೆ ಆಗುದಿಲ್ವಾ? ಇವರು ಯಾರ ಪರವಾಗಿ ಸಂಘ ಕಟ್ತಾ ಇದ್ದಾರೆ? BMS ಅವರು ಯಾರ ಪರವಾಗಿ? ಮಾಲಕರ ಹಿತರಕ್ಷಣೆ ಮಾಡಲಿಕ್ಕೆ ಕಾರ್ಮಿಕರ ಸಂಘ ಕಟ್ಟುದಾ? INTC ಮಾಲಕರ ಹಿತರಕ್ಷಣೆ ಮಾಡಲಿಕ್ಕೆ ಕಾರ್ಮಿಕ ಸಂಘ ಕಟ್ಟುದಾ? ಕಾರ್ಮಿಕರಿಗೆ ಬೆಲೆ ಏರಿಕೆ ಆಗಲಿಲ್ಲ, 315 ರೂಪಾಯಿ ಸಂಬಳ ಜಾಸ್ತಿ ಆಗಿದೆ, ಅದನ್ನು ಕಡಿಮೆ ಮಾಡಿದ್ದು ಹೇಳಲಿಕ್ಕೆ ಇವರು ಕಾರ್ಮಿಕ ಸಂಘ ಇರುವುದಾ? ಇದನ್ನು ನಾವು ಖಂಡಿತ ಕೂಡ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿಯ ಒಂದು ತೀರ್ಮಾನಗಳನ್ನು ನಾವು ವಿರೋಧಿಸ್ತೇವೆ. ಕಾರ್ಮಿಕ ಸಂಘಗಳ ಈ ರೀತಿಯ ಕಾರ್ಮಿಕರಿಗೆ ದ್ರೋಹ ಮಾಡಿದ್ದನ್ನು ಕೂಡ ಬಹಿರಂಗಪಡಿಸ್ತೇವೆ. ರಾಜ್ಯ ಸರ್ಕಾರ ಏನು ಮಹಿಳೆಯರ ಶಕ್ತಿ ಕೇಂದ್ರ ನಮ್ದು, ಮಹಿಳೆಯರ ಶಕ್ತಿಯನ್ನು ಎತ್ತರಿಸ್ತೇವೆ ಅಂತ ಹೇಳಿ ಬೊಗಳೆ ಬಿಡುವಂತ ಈ ಸರ್ಕಾರ ಇವತ್ತು ಮಹಿಳಾ ಕಾರ್ಮಿಕರ ಶಕ್ತಿಯನ್ನು ಕುಂದಿಸುವಂತ ರೀತಿಯಲ್ಲಿ ತೀರ್ಮಾನಗಳನ್ನು, ಆದೇಶಗಳನ್ನು ಮಾಡುತ್ತೆ ಅಂತ ಹೇಳಿದ್ರೆ ಇದನ್ನು ಯಾವತ್ತೂ ಕೂಡ CIT ಒಪ್ಪುದಿಲ್ಲ. ನಮ್ಮ ಸಂಘಟನೆ ದೊಡ್ಡ ರೀತಿಯ ಚಳವಳಿ ಮಾಡ್ತದೆ. ನ್ಯಾಯಕ್ಕಾಗಿ ನಮ್ಮ ಯಾವುದೇ ವೇತನ ನಾವು ಬಿಟ್ಟುಕೊಡುವುದಿಲ್ಲ. ಮಾತ್ರ ಅಲ್ಲ, ಬೆಲೆ ಏರಿಕೆ ಅನುಗುಣವಾಗಿ ಹೆಚ್ಚುವರಿಯಾದಂತ ಈ ಬೆಲೆ ಏರಿಕೆಗೆ ಅನುಗುಣವಾದಂತಹ ಹೊಸ ವೇತನವನ್ನು ಜಾರಿ ಮಾಡಬೇಕು. ಈ ಕಾರ್ಮಿಕ ದ್ರೋಹವಾಗಿ, ಕಾರ್ಮಿಕರ ವಿರುದ್ಧವಾಗಿ ಏನು ತೀರ್ಮಾನ ಮಾಡಿದೆ ಈ ಸರ್ಕಾರ, ಅದನ್ನು ಹಿಂಪಡೆದುಕೊಂಡು ಕಾರ್ಮಿಕರ ಪರವಾದ ಹೊಸ ಆದೇಶ ಮಾಡಬೇಕು ಅಂತೇಳಿ ಒತ್ತಾಯಿಸ್ತೇವೆ. ನಾವು ಬೆಳ್ತಂಗಡಿಯಲ್ಲಿ ಕೂಡ ನಾವು ಮೊನ್ನೆ 7ನೇ ತಾರೀಕಿಗೆ, ನಾಡ್ದು ಏಪ್ರಿಲ್ 7ನೇ ತಾರೀಕಿಗೆ ದೊಡ್ಡದಾದಂತಹ ಹೋರಾಟವನ್ನು ಸಾವಿರಾರು ಜನ ಕಾರ್ಮಿಕರನ್ನು ಸೇರಿಸಿ ಇಲ್ಲಿ ಕೂಡ ಹೋರಾಟ ಮಾಡ್ತೇವೆ. ಇದೇ ರೀತಿಯಲ್ಲಿ ರಾಜ್ಯದ ಎಲ್ಲಾ ಕಡೆ ಕೂಡ ನಾವು ಹೋರಾಟ ಮಾಡಿ ಕಾರ್ಮಿಕರಿಗೆ ನ್ಯಾಯ ಕೊಡಿಸುವಂತ ಕೆಲಸವನ್ನು CIT ಮಾಡ್ತದೆ ಅಂತ ಹೇಳುವ ಪ್ರತಿಜ್ಞೆ ಮಾಡಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.